ಬೆಳಗಾವಿ ನಗರದ ಪ್ರಮುಖ ಕುಡಿಯುವ ನೀರಿನ ಜಲಮೂಲವಾದ ರಾಕಸಕೊಪ್ಪ ಜಲಾಶಯದ ಮಾರ್ಕಂಡೇಯ ನದಿ ಅಂತ ನಾವು ಕರಿತೀವಿ. ಇತ್ತೀಚಿನ ಒಳಹರಿವು ಮತ್ತು ಹೊರಹರಿವಿನ ವಿವರವನ್ನು ಇಲ್ಲಿ ನೀಡಿದ್ದೇವೆ. ಪ್ರಸ್ತುತ ನೀರಿನ ಮಟ್ಟ ಮತ್ತು ಒಳಹರಿವನ್ನು ಜುಲೈ 2025 ಪ್ರಕಾರ ನೋಡಬೇಕಂದ್ರೆ ಒಳಹರಿವು ಇನ್ಫ್ಲೋ ಪಶ್ಚಿಮ ಘಟ್ಟಗಳ ಮತ್ತು ಜಲಾಶಯದ ಜಲಾನಯನದ ಪ್ರದೇಶಗಳಲ್ಲಿ ಕಳೆದ ಕೆಲವು ದಿನಗಳಿಂದ ಸತತವಾಗಿ ಮಳೆ ಸುರಿಯುತ್ತಿರುವುದರಿಂದ ಜಲಾಶಯಕ್ಕೆ ಫ್ರೆಶ್ 350 ಕ್ಯೂಸೆಕ್ ಒಳಹರಿವನ್ನು ದಾಖಲಾಗೈತೆ ಅಂತ ಇಲ್ಲಿ ನಮಗೆ ದಾಖಲೆ ಸಿಕ್ಕಿರುವಂಥದ್ದು. ಪ್ರಸ್ತುತ ನೀರಿನ ಮಟ್ಟವನ್ನು ನೋಡಿದರೆ ಇತ್ತೀಚಿನ ಮಳೆಯಿಂದಾಗಿ ಜಲಾಶಯದ ನೀರಿನ ಮಟ್ಟವು 2447 ಅಡಿಗಳಷ್ಟು ತಲುಪೈತಿ ಅಂತ ಹೇಳ್ಬೋದು. ಪ್ರತಿದಿನ ಸರಾಸರಿ 0.2 ಅಡಿಗಳಷ್ಟು ಹೆಚ್ಚಳ ಆಗೈತೆ ನೋಡ್ರಿ. ಗರಿಷ್ಠ ಮಟ್ಟವನ್ನು ಜಲಾಶಯದ ನೋಡೋದಾದ್ರೆ ಒಟ್ಟು ಸಂಗ್ರಹಣಾ ಸಾಮರ್ಥ್ಯ ಇದ್ರದ್ದು 0.5 TMC ಆಗಿರ್ತೈತಿ. ಆಮೇಲೆ 2477 ಅಡಿ ಇದರ ಗರಿಷ್ಠ ಮಟ್ಟ ಆಗಿರ್ತೈತೆ ನೋಡ್ರಿ. ಈಗ ಸತತವಾಗಿ ಇಲ್ಲಿ ಮಳೆ ಆಗಿರೋದ್ರಿಂದ ಇಲ್ಲಿ ನೋಡ್ಬೋದು ನೀವು ಯಾವ ಥರ ಇಲ್ಲಿ ಹೊಲಗದ್ದೆಗಳಿಗೂ ಕೂಡ ಇಲ್ಲಿ ನೀರು ನಿಂತಿರೋಂಥದ್ದು. ಅದರಿಂದ ಇಲ್ಲಿ ರಾಕಸಕೊಪ್ಪ ಮಾರ್ಕಂಡೇಯ ನದಿ ಅಂತ ಏನು ಕರಿತೀವಿ ನಾವು ಅದಕ್ಕೂ ಕೂಡ ಸಾಕಷ್ಟು ಒಳಹರಿವನ್ನು ನಾವೀಗ ನೋಡಿದ್ದೀವಿ. ಅದರಂತೆ ಇಲ್ಲಿ ನೋಡ್ಬೋದು ಇದು ಹೊಲಗದ್ದೆಗಳು ತೋರಿಸ್ತಿದಲ್ಲ ಇದೆಲ್ಲಿ ಅಂತಂದ್ರೆ ಮನ್ನೂರು ಮತ್ತು ಅಂಬೇವಾಡಿ ಹೋಗುವಂಥ ದಾರಿಯಲ್ಲಿ. ಸೊ ಇಲ್ಲಿ ಭತ್ತವನ್ನು ಬೆಳೀತಾರೆ ಆ್ಯಕ್ಚುಲಿ ಇಲ್ಲಿ. ಸೊ ಸುಮಾರು ಹಿಂದೆ ಒಂದು ವಾರದಲ್ಲಿ ಇಲ್ಲಿ ಏನೂ ಇರಲಿಲ್ಲ, ಸೊ ಒಣದಿತ್ತು. ಸೊ ಈಗ ನೋಡ್ಬೋದು ಇಲ್ಲಿ ಯಾವ ಥರ ಸಾಕಷ್ಟು ಜಲಾವೃತವಾಗಿರುವಂಥದ್ದು ಹೊಲಗದ್ದೆಗಳು ನಮಗೆ ಇಲ್ಲಿ ಕಾಣಿಸ್ತದೆ. ಈಗ ಭತ್ತ ಬೆಳಲಿಕ್ಕೆ ಅವರಿಗೆ ಸಾಕಷ್ಟು ನೀರು ಆಗೈತೆ ಅಂತ ಅನ್ಕೋತೀನಿ. ಅದ್ರ ಬಗ್ಗೆ ನಮಗೆ ಐಡಿಯಾ ಇಲ್ಲ ಅಷ್ಟೊಂದು. ಆದರೆ ಇಲ್ಲಿ ನೀರು ನೋಡ್ಬೇಕಂದ್ರೆ ಇಲ್ಲಿ ಸಾಕಷ್ಟು ನೀರಿಗೆ ಸಂಗ್ರಹಣ ಆಗೈತಿ. ಇವತ್ತಿಂದು ಇದನ್ನು ನಾನು ನೋಟವನ್ನು ನೋಡಿದರೆ ಮಾರ್ಕಂಡೇಯ ನದಿ ಆಮೇಲೆ ಇಲ್ಲಿ ರಾಕಸಕೊಪ್ಪ ಜಲಾಶಯದಿಂದ ಬರುವಂಥದ್ದು ಅಲ್ಲಿಯೂ ಕೂಡ ಸಾಕಷ್ಟು ಏನಪ್ಪ ಅಂದ್ರೆ ಹೊರಹರಿವನ್ನು ಕೂಡ ಕೊಟ್ಟಿದ್ದಾರೆ ಈ ನದಿಗೆ ಮಾರ್ಕಂಡೇಯ ಅಂತ ಹೇಳ್ಬೋದು. ಈ ಹೊಲಗದ್ದೆಗಳ ಪಕ್ಕದಲ್ಲಿ ಅದೇ ಇರುವುದು ಇಲ್ಲಿ ಮಾರ್ಕಂಡೇಯ ನದಿ ಹಾದು ಹೋಗಿರ್ತೈತಿ ನೋಡ್ರಿ. ಅದೇ ರೀತಿ ಯಾರು ನಮ್ಮ ಚಾನಲ್ಗೆ ಮೊದಲು ಹೊಸದಾಗಿ ಬಂದಿರಿ, ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ರಿ. ಈ ವಿಡಿಯೋಲಿ ಹೇಳಿದಂಥ ಮಾಹಿತಿ ನಿಮಗೆ ಉಪಯುಕ್ತ ಆಗೈತಿ. ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಕಮೆಂಟನ್ನು ಮಾಡಿರಿ, ಆಮೇಲೆ ಶೇರ್ ಮಾಡಿರಿ ಈ ವಿಡಿಯೋನ ಹೆಚ್ಚಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.